ತಿಂಡಿ ರೆಡಿ ಆದಂಗೆ ಲೆಕ್ಕ. ಅದು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರುಚಿಯಾಗಿ ಸುಲಭವಾಗಿ ತಿಂಡಿ ಮಾಡ್ಕೋಬೋದು. ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ? ಬನ್ನಿ ಹಾಗಾದರೆ ಬೇಗ ಬೇಗ. ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಅದ್ರ ಮೇಲೆ ನೋಡಿ ಕಣ್ಣಿರೋ ಜರಡಿ ಇಟ್ಟಿದ್ದೀನಿ ಸ್ಟೀಲಿಂದು. ಅದಕ್ಕೆ ನಾನು 4 ಬಾಳೆಹಣ್ಣು ಇಟ್ಕೊತಾ ಇದ್ದೀನಿ. ಯಾವ ಕ್ವಾಲಿಟಿ ಬಾಳೆಹಣ್ಣಾದರೂ ಪರವಾಗಿಲ್ಲ, ಹಣ್ಣಾಗಿದ್ದರೆ ಸಾಕು. ನೋಡಿ ಈ ಥರ 4 ಬಾಳೆಹಣ್ಣು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಆವಿಯಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು. ಅಷ್ಟೇ ಸಾಕು. 10 ನಿಮಿಷ ಆದಮೇಲೆ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡ್ಕೊತಾ ಇದ್ದೀನಿ. ಕಲರು ಚೇಂಜ್ ಆಗಿದೆ, ಹಿಂಗೆ ಸಿಪ್ಪೆನೂ ಸ್ವಲ್ಪ ಬಿಟ್ಕೊಂಡಿದೆ. ಅಲ್ಲಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ಎಲ್ಲ ಸಿಪ್ಪೆ ತೆಕ್ಕೊತಾ ಇದ್ದೀನಿ. ನೋಡಿ ಕಲರೇ ಚೇಂಜ್ ಇದೆ ಅಲ್ವಾ? ನೀವು ಬೆಂದಿದ್ದ ಬಾಳೆಹಣ್ಣು ತಿಂದು ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಎಲ್ಲ ಬೆಂದಿದೆ. 4 ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೂಪರಾಗಿದೆ ಅಲ್ವಾ? ಈಗ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ತಟ್ಟೆಗೆ ಹಾಕ್ಕೊಂಡಾದಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಗೆಯಷ್ಟು ಇಂಗು ಹಾಕ್ಕೊಂಡಿದ್ದೀನಿ. ರುಚಿಗೆ ಚೆನ್ನಾಗಿರುತ್ತೆ ಅಂತ ಇಂಗು ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಸ್ವಲ್ಪ ಹಿಂಗೆ ತಿಕ್ಕ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಅರೋಮ ಬರುತ್ತೆ, ಅದಕ್ಕೆ ಹಂಗೆ ಮಾಡ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಈಗ ಒಂದು ಫೋರ್ಕ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ನುಣ್ಣು ಮಾಡ್ಕೊಂಡಾದ್ಮೇಲೆ ಒಂದ್ಸಲಿ ಕೈಯಲ್ಲೂ ಸುತ್ತ ಉಪ್ಪು ಖಾರ ಎಲ್ಲ ಇದೆಯಲ್ವಾ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ನುಣ್ಣಗಾಗಬೇಕು, ಆ ಥರ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಈ ಥರ ಉಂಡೆ ಥರ ಮಾಡಿಕೊಂಡು ಇಟ್ಕೊಂಬಿಡಿ. ಒಂದು ಉಂಡೆ ಕಟ್ಟಿ ತೋರಿಸ್ತೀನಿ, ಸರಿ ಬಂದಿದೆ ಅಂತ ನೋಡ್ಕೊಳ್ಳೋಣವಾ? ನೋಡಿ ಬಂದಿದೆ. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ. ಅಷ್ಟರೊಳಗೆ ನಾವು ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗೋಣ. ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ ಒಂದು 1/4 kg ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನೋಡಿ ಒಂದು 3 ಟೀ ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ಆದರೆ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಎಷ್ಟು ಹಾಕ್ಕೊತೀರೋ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವಾಗಲೂ ಚಪಾತಿಗೆ ಹೆಂಗೆ ಹಾಕ್ಕೊತೀರೋ ಹಂಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕೂಡೋ ಥರ ಕಲಿಸ್ಕೊಂಡ್ಬಿಡ್ಬೇಕು. ಅದಕ್ಕಿಂತ ಮುಂಚೆ ನೀರು ಹಾಕ್ಕೋಬಾರ್ದು. ನಾನು ತೋರಿಸ್ತಿದ್ದೀನಿ ನೋಡಿ, ಕೈಯಲ್ಲಿ ಹಿಂಗೆ ಹಿಡ್ದಾಗ ಈ ಥರ ಬರಬೇಕು. ನೋಡಿದ್ರಲ್ವಾ? ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊತ ಹೋಗೋಣಂತೆ. ತುಂಬ ನೀರು ಮಾಡ್ಕೋಬಾರ್ದು. ಚಪಾತಿ ಹಿಟ್ಟು ಕಲಿಸ್ತೀರಲ್ವಾ, ಅಷ್ಟೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಮತ್ತೆ ಬೇಕಾದಾಗ ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ. ನೀರು ಎಷ್ಟು ಇಡಿಸುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಹೌದಾ? ಚೆನ್ನಾಗಿ ಹಿಂಗೆ ನೀವು ನಾದ್ಕೊತ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ನಾವು ಮಾಡೋ ಪದಾರ್ಥ ಅಷ್ಟೇ ಚೆನ್ನಾಗಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೀನಿ, ಅಷ್ಟು ಗಟ್ಟಿ ಕಲಿಸ್ಬಾರ್ದು. ನೋಡ್ತಾ ಇದ್ದೀರಲ್ವ? ಇದನ್ನೀಗ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಹೀಗೆ ಮುಚ್ಚಿಲ್ಲ ಅಂದರೆ ಹಿಟ್ಟು ಒಣಗಿಬಿಡುತ್ತೆ. ಈಗ ಹೂರಣ ನೋಡೋಣ ಬನ್ನಿ. ಒಂದೊಂದಾಗೆ ಉಂಡೆ ಕಟ್ಕೊಳ್ಳೋಣಂತೆ. ಒಂದು ಮಾಮೂಲು ಸೈಜು, ಇಷ್ಟು ಸೈಜಿಗೆ ಉಂಡೆ ಕಟ್ಕೊತಾ ಇದ್ದೀನಿ ನಾನು. ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಒಂದು 8 ಆಗಿದೆ ನೋಡಿ, ಹೌದಾ? ನಾನು ಹಾಕಿರೋ 4 ಬಾಳೆಹಣ್ಣಿಗೆ ಒಂದು 8 ಉಂಡೆ ಆಗಿದೆ. ಈಗ ಇದನ್ನು ನೆಂದಿದೆ ಹಿಟ್ಟು. ಈಗ ಇದನ್ನು ಸುತ್ತ ಒಂದೊಂದಾಗೆ ಉಂಡೆ ಮಾಡ್ಕೊತ ಹೋಗೋಣಂತೆ. ನೋಡಿ, ಇಷ್ಟು ನೀರಿದ್ದರೆ ಸಾಕು, ಜಾಸ್ತಿ ಏನೂ ಬೇಡ. ತುಂಬ ನೀರು ಮಾಡಿಕೊಂಡ್ರೂ ಚೆನ್ನಾಗಾಗೋದಿಲ್ಲ. ಸ್ಮೂತಾಗಿ ಚೆನ್ನಾಗಿ ಆಗಿದೆ ಹಿಟ್ಟು. ಒಂದು 3/4 ಭಾಗ ನೀರು ಖಾಲಿ ಆಗಿದೆ ನೋಡಿ. ಯಾವಾಗಲೂ ಅಷ್ಟೇ, ಪರೋಟ ಹೋಳಿಗೆ ಯಾವ್ದು ಮಾಡೋದಾದ್ರೂ ಹಿಟ್ಟು ಜಾಸ್ತಿ ತಗೋಬೇಕು, ಹೂರಣ ಸ್ವಲ್ಪ ತಗೋಬೇಕು. ಹಿಟ್ಟು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇನ್ನೊಂದ್ಸಲಿ ಕೈಯಲ್ಲಿ ನಾದ್ಕೊಂಬಿಟ್ಟು, ನಾನು ಲಟ್ಸೋದಕ್ಕೆ ಗೋಧಿ ಹಿಟ್ಟೆ ತಗೊತಾ ಇರೋದು. ನೀವು ಯಾವ ಹಿಟ್ಟು ಬೇಕಾದ್ರೆ ಆ ಹಿಟ್ಟು ತಗೋಬೋದು. ಈಗ ಲಟ್ಸೋಕ್ಕೆ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹಿಂಗೆ ಲಟ್ಟಿಸ್ಕೋಬೇಕು, ಸಾಟಿ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟು ಅಗಲಕ್ಕೆ ಮಾಡಿಕೊಂಡ್ರೆ ಸಾಕು. ನಾವು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನ ಹಿಂಗೆ ಮಧ್ಯಕ್ಕಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಸುತ್ತಲೂ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಹೂರಣ ಕಾಣ್ದಂಗೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಎಲ್ಲ ಕಡೆನೂ ಕವರ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಂಡಾದ್ಮೇಲೆ ಸುತ್ತಲೂ ಎಡ್ಜಸ್ಸು ಅಂಚೆಲ್ಲ ಈ ಥರ ಬರೋಂಗೆ ಮಾಡ್ಕೊಳ್ಳಿ. ಈಗ ಲಟ್ಸೋಕ್ಕೆ ಶುರು ಮಾಡ್ಕೋಬೇಕು. ಇದು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಬಾಳೆಹಣ್ಣಿಂದು ರುಚಿ ಎಲ್ಲ ಬಾಯಿಗೆ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಎಲ್ಲ ಕಡೆನೂ ಹೂರಣ ಎಷ್ಟು ಚೆನ್ನಾಗಿ ಹರಡಿದೆ ಅಂತ ನೋಡ್ಕೊತಾ ಇದ್ದೀರಲ್ವ?
ಈ ಥರ ಲಟ್ಟಿಸ್ಕೊಂಡಾದಮೇಲೆ ನಾನು ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ನಾನು ಹೆಂಚಿಗೆ ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಹಚ್ಕೋಬೋದು. ತುಪ್ಪ ಹಚ್ಚಿದ್ರೆ ಚೆನ್ನಾಗಾಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಚ್ಕೊಂಡಿದ್ದೀನಿ. ಈಗ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಲ್ವ ಪರೋಟ, ಅದನ್ನು ಹಾಕ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ ನೋಡಿ. ನೀವು ಬೇಕಾದ್ರೆ ಹಚ್ಕೋಬೋದು, ಇಲ್ಲಾಂದರೆ ಇಲ್ಲ. ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಚ್ಕೋಬೋದು, ಅದು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಹಂಗೆ ಬೇಯಿಸಿ ತಿನ್ಬೋದು. ನೋಡಿ ತಿರುಗಿಸಿ ಹಾಕ್ಕೊಂಡಿದ್ದೀನಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಪದರನೂ ಬಿಡುತ್ತೆ, ತಿನ್ನೋಕ್ಕಂತೂ ತುಂಬ ಸೂಪರಾಗಿರುತ್ತೆ. ಸುತ್ತಲೂ ಹಿಂಗೆ ತಿರುಗಿಸ್ಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಹೌದಾ, ಸೂಪರಾಗಿ ಬಂದಿದೆ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ತುಪ್ಪ ಹಚ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು 2ರಿಂದ 3 ತಿಂದೇ ತಿಂತಾರೆ. ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು. ಯಾವುದೇ ರೀತಿ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಏನೂ ಬೇಡ. 5 ನಿಮಿಷಕ್ಕೆಲ್ಲ ನಿಮಗೆ ಸ್ಟಫಿಂಗಿಗೆ ರೆಡಿ ಆಗೇ ಬಿಡುತ್ತೆ. ಅದರಲ್ಲೂ ಬಾಳೆಹಣ್ಣು ಬೇಯಿಸಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ನಾನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ತೆಗಿತಾ ಇದ್ದೀನಿ. ಉಳಿದಿರೋದನ್ನು ಸುತ್ತ ನಾನು ಮಾಡ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಸುತ್ತ ತುಂಬ ರುಚಿ ಇರುತ್ತೆ. 10 ಅವರ್ಸ್ ಸ್ಮೂತಾಗಿ ಮೃದುವಾಗಿರುತ್ತೆ. ಯಾಕೆಂದರೆ ಬಾಳೆಹಣ್ಣು, ಮೊಸರು ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪಕ್ಕೆ ಮಾಡಿಕೊಂಡ್ರೆ ಸಾಕು. ನೀವು ತುಂಬ ದಪ್ಪನೂ ಬೇಡ, ತೆಳ್ಳಗೂ ಬೇಡ. ನಿಮಗೆ ಗೊತ್ತಾಗ್ತಿರ್ಬೋದು ಇದ್ರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತಂದು. ನೋಡಿದ್ರಲ್ವ, ಇದಕ್ಕೆ ಯಾವುದೇ ರೀತಿ ಚಟ್ನಿ, ಮೊಸರು, ಪಲ್ಯ ಏನೂ ಬೇಡ. ಹಿಂಗೆ ಆರಾಮಾಗಿ ತಿನ್ಕೊಂಡ್ಬಿಡ್ಬೋದು. ನೋಡಿ ಪದರನೂ ಬರ್ತಾಯಿದೆ. ಎಲ್ಲರೂ ಹೋಗ್ತಾ ಪಿಕ್ನಿಕ್ ಹೋಗ್ತಾ ಈ ಥರವೆಲ್ಲ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹಬ್ಬ ಹರಿದಿನ ಬಂದಾಗ ಬಾಳೆಹಣ್ಣೆಲ್ಲ ತುಂಬ ಉಳಿದಿರುತ್ತಲ್ವ, ಈ ಥರ ಎಲ್ಲ ಮಾಡ್ಕೊಳ್ಳಿ. ಮಕ್ಕಳು ಖುಷಿಯಾಗಿ ತಿಂತಾರೆ ನೋಡಿ.